ಆತ್ಮಖ್ಯಾತಿ ಟೀಕೆ ಮಧ್ಯಮಧ್ಯದೊಳಗೆ ದಿಶಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜನಾಧಿಕಾರದ 27ನೇ ಮಂಗಲ ಕಲಶ. ಪ್ರಾಣೋಚ್ಛೇದಮುದಾಹರಂತಿ ಮರಣಂ ಪ್ರಾಣಾಖಿಲಾಸ್ಯಾತ್ಮನೋ ಜ್ಞಾನಂ ತಸ್ವಯಮೇವ ಶಾಶ್ವತತಯಾ ನೋಚಿದ್ಯತೆ ಜಾತು ಚೇತ್ ತಸ್ಯಾತೋ ಮರಣಂ ನ ಕಿಂಚನ ಭವೇತ್ ತದ್ಧಿ ಕುತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಜ್ಞಾನಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಅನಾದಿ ಸಿದ್ಧವಿದೆ. ಮತ್ತೆ ಹೇಗಿದೆ? ಅಖಂಡ ಧಾರಾ ಪ್ರವಾಹ ರೂಪವಾಗಿದೆ. ಮತ್ತೆ ಆಗಿದೆ ಹೇಗಿದೆ? ಯಾವ ಕಾರಣವಿಲ್ಲದೆ ಸಹಜವೇ ನಿಷ್ಪನ್ನವಿದೆ. ಏನು ಹೇಳಿದರೆ ಒಂದು ಪದಖಂಡ ಆಯಿತು. ಸಮ್ಯಕ್ ದೃಷ್ಟಿ ಜೀವ ನಿರಂತರವಾಗಿ ಶುದ್ಧ ಚೈತನ್ಯ ವಸ್ತುವನ್ನು ಆಸ್ವಾದಿಸುತ್ತಾನೆ. ಎರಡನೇದರೊಳಗೆ ಜ್ಞಾನ ಹೇಗಿದೆ 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 ಅಂಥೇಳಿ ನೋಡಬಾರಕ್ಕೆ. ಹೇಗಿದೆ ಜ್ಞಾನ? ಅನಾದಿ ಸಿದ್ಧವಿದೆ ಮೊದಲನೇದು. ಎರಡನೇದು ಅಖಂಡ ಧಾರಾ ಪ್ರವಾಹ ರೂಪವಿದೆ. ಮೂರನೇದ ಯಾವ ಕಾರಣವಿಲ್ಲದೆ ಸಹಜ ನಿಷ್ಪನ್ನ. ಇಲ್ಲಿ ಅವಲೋಕನೆ ಮಾಡಿದ್ರ ದರ್ಶನ ಜ್ಞಾನ ಚಾರಿತ್ರನು ಹೇಗಿದೆ ಜ್ಞಾನವು ಶಬ್ದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ. ಅದರೊಳಗೆ ದರ್ಶನ, ಜ್ಞಾನ ಮತ್ತು ಚಾರಿತ್ರ ಮೂರೂ ಇದೆ ರೀ. ಸುಮ್ಮನೆ ಅಳವಡಿಸುವ ಮಾತಿಲ್ಲ. ಅನಾದಿ ಶುದ್ಧ ಅಂದರೆ ಶ್ರದ್ಧಾ, ಶ್ರದ್ಧಾದ ವಿಷಯ. ಅನಾದಿ ಶುದ್ಧ ಅದೇ ಅನಾದಿಯಿಂದನ ಮಾಡಿದ್ದೇ ಇದೆ. ಪಡಿಸಿಲ್ಲ ಯಾರು. ಅನಾದಿ ಶುದ್ಧ ಶ್ರದ್ಧೆಯ ವಿಷಯ. ಅದೇ ಶ್ರದ್ಧೆ ಯಾವುದರದ್ದು ಮಾಡೋದಿದೆ? ಅನಾದಿಯಿಂದ ಯಾರೂ ಮಾಡದನ ನನ್ನ ಅಸ್ತಿತ್ವ ಲೋಕದೊಳಗೆ ಇದೆ. ಇದೇನಿದೆ? ಶ್ರದ್ಧೆಯ ವಿಷಯ ಇದೆ ರೀ. ಸಮ್ಯಕ್ ದರ್ಶನದ ವಿಷಯ ಅರ್ಥಾತ್ ಶ್ರದ್ಧೆಯ ವಿಷಯ ಯಾವುದಿದೆ? ನಾನು ಯಾರಿಂದಲೂ ಮಾಡಲ್ಪಟ್ಟಿಲ್ಲ. ಅನಾದಿಯಿಂದನ ಮಾಡಿರುವಂಥ ಅರ್ಥಾತ್ ನಿರ್ಮಿತ ವಸ್ತುವೇ ಇದ್ದೇನೆ. ಬಹಳ ಅದ್ಭುತ ಮಾತು ಇದೆ. ನನ್ನನ್ನು ಅಥವಾ ನನ್ನ ನಿರ್ಮಾಣ ತಾಯಿ ತಂದೆಯಿಂದ ಆಗಿಲ್ಲ. ನನ್ನ ನಿರ್ಮಾಣ ಆಹಾರ ವರ್ಗಣಗಳಿಂದ ಆಗಿಲ್ಲ. ನನ್ನ ನಿರ್ಮಾಣ ಕರ್ಮದಿಂದ ಆಗಿಲ್ಲ, ನಾಮಕರ್ಮದಿಂದ. ನಾನು ಹೇಗಿದ್ದೇನು? ಅನಾದಿಯಿಂದ ನಿರ್ಮಿಸಲ್ಪಟ್ಟವನೇ ಇದ್ದೇನೆ. ಯಾರ ಕುರಿತಾಗಲಿ ಅಗೌರವ ಆಗಲಿ ಅಥವಾ ಯಾವುದಾದರೂ ವಸ್ತುವಿನ ಕುರಿತು ಕೃತಜ್ಞ ಭಾವವಾಗಲಿ ಇಲ್ಲಿ ಇಲ್ಲ. ಶ್ರದ್ಧೆಯ ವಿಷಯ ಇಷ್ಟು ಸುಂದರ ಇದೆ. ಏನು? ನನ್ನ ನಿರ್ಮಾಣ ಯಾರಿಂದನೂ ಆಗಿಲ್ಲ. ನಾನು ಅನಾದಿಯಿಂದನ ನಿರ್ಮಿಸಲ್ಪಟ್ಟಿರುವ ಸಿದ್ಧಪಡಿಸಿರುವ ವಸ್ತುವಿದ್ದೇನೆ. ಇದು ಶ್ರದ್ಧೆಯ ವಿಷಯ. ಎರಡನೇದ್ದೇನು ಹೇಳಿದ್ರು? ಅಖಂಡ ಧಾರಾ ಪ್ರವಾಹ ರೂಪ. ಧಾರಾ ಪ್ರವಾಹ ರೂಪ
ನನ್ನಲ್ಲೇ ನನ್ನ ತನ ಏನಿದೆ ಅಖಂಡ ಪ್ರವಹಿಸ್ತಾ ಇದೆ. ನನ್ನಲ್ಲೇ ನನ್ನ ತನ ಏನಿದೆ ಅದು ಅಖಂಡ ಧಾರಾರೂಪದಿಂದ ಪ್ರವಹಿಸ್ತಾ ಇದೆ. ಏನು ಪ್ರವಹಿಸ್ತಾ ಇದೆ? ನನ್ನ ಸ್ವರೂಪ, ನನ್ನ ತನ. ನನ್ನಲ್ಲೇನಿದೆ? ರಾಗಿಲ್ಲ. ನನ್ನಲ್ಲೇನಿದೆ? ವಿಕಾರ ಇಲ್ಲ. ಅರೆ, ನನ್ನಲ್ಲೇನಿದೆ? ಪ್ರವಹಿಸ್ತಾ ಇದೆ. ಏನು? ಯಾವ ಪ್ರಕಾರ ನದಿಯೊಳಗ ನೀರನ್ನು ಪ್ರವಹಿಸ್ತಿದೆ, ಅದೇ ಪ್ರಕಾರ ಚೈತನ್ಯ ಯಾವ ಅನಾದಿಯಿಂದ ಇದ್ದೇನಲ್ಲ, ಅದರಲ್ಲಿ ಯಾವುದು ಪ್ರವಹಿಸ್ತಾ ಇದೆ? ಚೈತನ್ಯ. ಪ್ರತಿ ಸಮಯಕ್ಕೆ ಬರ್ತಾ ಇದೆ, ಹರಿದು ಬರ್ತಾ ಇದೆ. ಎಲ್ಲಿ? ಪರ್ಯಾಯದೊಳಗೆ. ಪರ್ಯಾಯ ಯಾವುದಕ್ಕಂತಾರು? ಯಾವುದು ಸಂವೇದನ ರೂಪ ಇದೆಯೋ ಅದು ಪರ್ಯಾಯ ಇದೆ. ಹಾಗಾದ್ರೆ ನನ್ನಲ್ಲಿ ಅಖಂಡ ಧಾರಾ ಪ್ರವಾಹ ರೂಪದಿಂದ ಏನು ಬರ್ತಾ ಇದೆ ನನ್ನ ಅನುಭವದೊಳಗ? ನನ್ನ ಚೈತನ್ಯವೇ ಬರ್ತಾ ಇದೆ. ಇದನ್ನು ತಿಳಿಯುವುದಿದ್ದರೆ ಜ್ಞಾನದ ವಿಷಯ ಇದೆ. ಏನ? ನನ್ನಲ್ಲಿ ನನ್ನ ಯಾವ ಅನಾದಿಯಿಂದ ಸ್ವನಿರ್ಮಿತ ಇರುವಂಥ, ಸ್ವನಿರ್ಮಿತ ಅನ್ನೋದು ಕೂಡ ನಿಜವಾಗಿ ಯೋಗ್ಯ ಆಗುವುದಿಲ್ಲ. ಅನಾದಿ ಶುದ್ಧ, ಮಾಡಿದ್ದೇ ಇದೆ. ಯಾರು ಮಾಡಿದ್ದಾರೆ? ಅನಾದಿಯಿಂದ ಮಾಡಲ್ಪಟ್ಟಿರುವಂಥದ್ದೇ ಇದೆ. ಯಾರನ್ನೂ ಮಾತಿಲ್ಲ, ಮಾಡುವುದೇನೂ ಇಲ್ಲ ಅನ್ನುವ ಮಾತನ್ನ ಲಕ್ಷ್ಯದೊಳಗೆ ದೃಢ ಮಾಡಿಕೊಳ್ಳುವ ಸಲುವಾಗಿ ಮಾಡಿದ್ದೇ ಇದೆ ಅಂತೇಳಿ ಶಬ್ದ ಪ್ರಯೋಗಿಸಿದ್ದಾರೆ. ನನ್ನಲ್ಲೇ ಏನೂ ಮಾಡುವುದಿಲ್ಲ, ಯಾರಿಂದನೂ ನನ್ನೊಳಗೆ ಏನನ್ನೂ ಮಾಡುವುದಿಲ್ಲ, ನನ್ನಿಂದನೂ ನನ್ನಲ್ಲೇ ಏನನ್ನೂ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಮಾಡುವ ಭಾವ ಸತತ ಇದೆಯಲ್ಲ, ಅದಕ್ಕೆ ನನ್ನಲ್ಲೇ ಎಲ್ಲ ಮಾಡಿದ್ದನೇ ಇದೆ. ನಾನು ಸ್ವಯಂ ಯಾರಿಂದನೂ ನಿರ್ಮಿತ ಇಲ್ಲ, ನನ್ನ ನಿರ್ಮಾಣ ಯಾರೂ ಮಾಡಬೇಕಾಗಿಲ್ಲ, ನನ್ನಲ್ಲೇ ಯಾವುದರ ನಿರ್ಮಾಣ ಯಾರೂ ಮಾಡಬೇಕಾಗಿಲ್ಲ, ನಾನು ಮಾಡಬೇಕಾಗಿಲ್ಲ. ಈ ಮಾಡುವಂಥ ಕರ್ತೃತ್ವ ಬುದ್ಧಿ ಹೋಯ್ತು ಅನಾದಿ ಶುದ್ಧದೊಳಗೆ. ಮತ್ತು ಸಮ್ಯಕ್ ದರ್ಶನದ ವಿಷಯವೇ ಅನಾದಿಯಿಂದ ಇದ್ದೇನೆ, ಸತ್ತಾದ ಸ್ವೀಕಾರವೇ ಸಮ್ಯಕ್ ದರ್ಶನದ ವಿಷಯ ಇದೆ. ಎರಡನೇದ್ದೇನ? ಅಖಂಡ ಧಾರಾ ಪ್ರವಾಹ ರೂಪ. ಪ್ರತಿ ಸಮಯಕ್ಕೆ ಯಾವುದು ಇದೆಯೋ, ಯಾವುದು ಅನಾದಿಯಿಂದ ಇದೆಯೋ ಅದು ಪ್ರತಿ ಸಮಯಕ್ಕೆ ಪ್ರವಹಿಸ್ತಾ ಇದೆ. ನಿಂತ ನೀರಿನ ಹಾಗೆ ಇಲ್ಲ, ಪ್ರವಹಿಸ್ತಾ ಇದೆ. ಈ ಶಬ್ದದೊಳಗ ಇನ್ನೊಂದು ಅರ್ಥ ಏನು ಗರ್ಭಿತ ಇದೆ ಅಂತಂದ್ರೆ, ಪ್ರವಹಿಸ್ತಾ ಇದೆ ಅನ್ನೋದ್ರೊಳಗೆ ಶುದ್ಧತೆ ಇದೆ. ನಿಂತ ನೀರು ಕೆಟ್ಟು ಹೋಗ್ತಿದೆ ಅಲ್ಲ, ಪ್ರವಾಹಿ ನೀರು ಶುದ್ಧ ಇರ್ತಿದೆ. ಅರೆ, ಸಮ್ಯಕ್ ದೃಷ್ಟಿ ಜೀವನಿಗೆ ಕೂಡ ಯಾರ ಜೀವನದೊಳಗ ಶೋಧಿಸದೇ ಇರುವ ಜಲದ ತ್ಯಾಗ ಇದೆಯೋ ಅವರಿಗೆ ಕೂಡ ಪ್ರವಾಹಿ ನೀರ ಕುಡಿಲಿಕ್ಕೆ ಬರ್ತಿದ್ದಾರೆ. ಹಾಗಾದ್ರೆ ಅಖಂಡ ಧಾರಾ ಪ್ರವಾಹ ರೂಪ ಇದೆ ಅನ್ನುವುದರೊಳಗೆ ಏನು ನಿಹಿತ ಇದೆ? ಶುದ್ಧ ಇದೆ. ಅನಾದಿ ಸಿದ್ಧ ಇದೆ, ಶುದ್ಧ ಇದೆ. ಎರಡನೇದ್ದು ಜ್ಞಾನದೊಳಗೆ ಇದನ್ನು ತಿಳಿಬೇಕಾಗಿದೆ. ಅನಾದಿ ಸತ್ತಾದ ಸ್ವೀಕಾರ ಶ್ರದ್ಧೆಯ ವಿಷಯ ಇದೆ, ನಿರಂತರ ಶುದ್ಧ ಇದೆ, ಇದು ಜ್ಞಾನದ ವಿಷಯ ಇದೆ. ತಿಳಿತು ಅಂದುಕೊಳ್ತೇನ್ರಿ. ಮುಂದೆ ಯಾವ ಕಾರಣವಿಲ್ಲದೆ ಸಹಜವೇ ನಿಷ್ಪನ್ನವಿದೆ.
ಅತೀಂದ್ರಿಯ ಸುಖವನ್ನು ಪ್ರಗಟ ಮಾಡ್ಕೊಳ್ಬೇಕಾಗಿದೆ. ಪ್ರಗಟ ಇದೆ ರೀ, ನಿಷ್ಪನ್ನ ಇದೆ, ಪ್ರಗಟ ಇದೆ, ಪ್ರಗಟ ಇದೆ, ಅದೇ ಪ್ರಗಟ ಇದೆ. ಹಾಗಾದರೆ ಏನು ಮಾಡೋದಿದೆ? ಅಡುಗೆ ಸಿದ್ಧ ಇದೆ, ತಟ್ಟೆ ಸ್ವಚ್ಛ ಮಾಡಿ ಬೋರ್ಲು ಇಟ್ಟದ್ದೇ ಇದೆ, ಅದರ ಮೇಲೆ ಏನು ಬೇಕೋ ಆ ಬಟ್ಲ ಗಿಟ್ಲ ಗ್ಲಾಸ ಎಲ್ಲ ಇಟ್ಟದ್ದಿದೆ, ಅಡುಗೆಯನ್ನು ಇಟ್ಟದ್ದಾಗಿದೆ. ಏನು ಮಾಡಬೇಕಾಗಿದೆ? ಅಡುಗೆ ಮಾಡಬೇಕಾಗಿಲ್ಲ. ಏನು ಮಾಡಬೇಕಾಗಿದೆ? ತಾಟ್ ತಗೊಳ್ಬೇಕಾಗಿಲ್ಲ. ಏನು ಮಾಡಬೇಕಾಗಿದೆ? ಬಸ್ ಅಷ್ಟಿದೆ ನನ್ನ ಸ್ವರೂಪ. ಸಮ್ಯಕ್ ದೃಷ್ಟಿ ಅದನ್ನು ಮಾಡ್ತಾ ಇದ್ದಾನೋ, ಆಸ್ವಾದಿಸ್ತಾ ಇದ್ದಾನೆ ಅಂಥೇಳಿ ಮೊದಲು ಹೇಳ್ರು. ಹೇಗೆ ಆಸ್ವಾದಿಸ್ತಾ ಇದ್ದಾನೆ? ಏನನ್ನು ಆಸ್ವಾದಿಸ್ತಾ ಇದ್ದಾನೆ? ಆಸ್ವಾದಿಸ್ತಾ ಇರುವಂಥ ಜ್ಞಾನ ಹೇಗಿದೆ? ಅರೆ ಆ ಜ್ಞಾನ ಅನಾದಿ ಸಿದ್ಧ ಇದೆ, ನಿರಂತರ ಪ್ರವಾಹ, ಅಖಂಡ ಪ್ರವಾಹ ರೂಪ ಇದೆ. ಮೂರನೇದಾಗಿ ಸಹಜ ನಿಷ್ಪನ್ನ ಇದೆ. ಅದನ್ನು ನಿಷ್ಪನ್ನಗೊಳಿಸಬೇಕಾಗಿಲ್ಲ, ಪ್ರಗಟ ಮಾಡಿಕೊಳ್ಬೇಕಾಗಿಲ್ಲ, ಪ್ರಗಟನ ಇದೆ. ಅರೆ ಇಷ್ಟು ಸುಲಭ ಕಾರ್ಯ ಜಗತ್ತಿನೊಳಗೆ ಯಾವುದಿದೆ? ಯಾವುದಿದೆ? ಆ ಅಡುಗೆ ಮಾಡಿದ್ದ ತಟ್ಟೆ ಅಂಗತ್ತಿಟ್ಕೊಂಡ ಅಥವಾ ತಟ್ಟೆ ಒಳಗೆ ಬಡಿಸಿ ಮುಚ್ಚಿ ಇಟ್ಟದ್ದು ಇದೆ. ಆ ಮುಚ್ಚಳಾರೆ ತೆಗಿಬೇಕು, ತಿನ್ಬೇಕಾರಲ್ಲ, ತಿನ್ಬೇಕಿಷ್ಟಂತೂ ಖರೆ. ಇಲ್ಲಿಯೂ ತಿನ್ನೋದಷ್ಟೇ ಇದೆ, ಮುಚ್ಚಳ ತೆಗೆಯೋದನ್ನು ಇಲ್ಲ, ಬಡಿಸ್ಕೊಳ್ಳೋದನ್ನು ಇಲ್ಲ. ಅದ್ಭುತ ಮಾತು ಇದೆ. ಇದರಷ್ಟು ಸುಲಭ ಸುಖದ ಉಪಾಯ, ಮೋಕ್ಷದ ಉಪಾಯ, ಧರ್ಮದ ಉಪಾಯ, ಚತುರ್ಗತಿ ದುಃಖದಿಂದ ಬಿಡುಗಡೆ ಹೊಂದುವ ಉಪಾಯ ಇದಕ್ಕಿಂತ ಸುಲಭ ಇನ್ನು ಯಾವುದು ಲೋಕದೊಳಗಿರೋದು? ಆದರೆ ಈ ಜೀವಕ್ಕೆ ಮಾಡೋದಿದೆಯಲ್ಲ. ಏನು ಮಾಡೋದಿದೆ? ಬಸ್ತಿಗೆ ಹೋಗೋದು, ದರ್ಶನ ಮಾಡೋದು, ಅಷ್ಟಕ್ಕೆ ಮಾಡೋದು, ಪೂಜೆ ಮಾಡೋದು, ದಾನ ಕೊಡೋದು, ಬೆಟ್ಟ ಹತ್ತೋದು, ಶಾಸ್ತ್ರ ಸ್ವಾಧ್ಯಾಯ ಮಾಡೋದು, ಧ್ಯಾನ ಮಾಡೋದು, ಸಲ್ಲೇಖನ ತಗೊಳ್ಳೋದು, ಸಮಾಧಿ ಮಾಡೋದಿದೆ. ಎಲ್ಲಿಯವರೆಗೆ ಮಾಡುವ ಹುಳು ಬುದ್ಧಿಯೊಳಗಿದೆ ಅಲ್ಲಿಯವರೆಗೆ ಬುದ್ಧಿ ಏನಾಗ್ತಾ ಇದೆ? ಬುದ್ಧಿ ತೂತಾಗ್ತಾ ಇದೆ, छिन्न ಭಿನ್ನ ಆಗ್ತಾ ಇದೆ. ಹುಳು ಏನು ಮಾಡ್ತಿದ್ದೀರಿ? ಅಕ್ಕಿಯೊಳಗೆ ಹುಳು ಆಗ್ತಿದೆಯಲ್ಲ, ಶೇಂಗಾದೊಳಗೆ, ಯಾವುದ್ರೊಳಗನೂ ಹುಳು ಆದರೆ ಏನು ಮಾಡ್ತಿದೆ? ಅದನ್ನು ತೂತು ಮಾಡ್ತಿದೆ, ನಿಸ್ಸತ್ವ ಮಾಡ್ತಿದೆ. ಅದೇ ಪ್ರಕಾರ ಬುದ್ಧಿಯೊಳಗೆ ಮಾಡೋದು ಬಹಳ ಸುಂದರವಾದಂಥ, ಸ್ಪಷ್ಟವಾದಂಥ, ಸೂಕ್ಷ್ಮವಾದಂಥ ಉಪಯೋಗ, ಏಕಾಗ್ರತೆಯಿಂದನ ತಿಳಿದು ಬರುವಂಥ ಮಾತಾ ಪೀಯೂಷದೊಳಗಿದೆ. ಮೇಲ್ನೋಟಕ್ಕೆ ಕಠಿಣ ಅನ್ನಿಸ್ತಿದೆ. ಮೇಲಿಂದ ಓದರ ತಿಳಿದು ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಒಂದು ಸ್ವಲ್ಪ ನಿಂತರ, ಒಂದು ಸ್ವಲ್ಪ ಯೋಚನೆ ಮಾಡಿದ್ರ, ಒಂದು ಸ್ವಲ್ಪ ನಿರ್ವಿಕಲ್ಪ ರೂಪದಿಂದ ಅರ್ಥಾತ್ ಬಾಹ್ಯದ ಚಿಂತೆಗಳನ್ನೆಲ್ಲ ಬಿಟ್ಟ ಮಹಾಭಾಗ್ಯದಿಂದ ದಿವ್ಯಧ್ವನಿ ನನಗೆ ಲಕ್ಷ್ಯ ಇದೆ. ದಿವ್ಯಧ್ವನಿನೂ ಇದೆ ರೀ. ಪ್ರವಚನ ಸಾರ ಅಂದ್ರೆ ಏನಿದೆ? ಯಾರ್ದಿದೆ? ಸಿಮಂಧರ ಸ್ವಾಮಿಯದೇನ ತೀರ್ಥಂಕರ ಭಗವಂತರಂದರೆ. ಸಿಮಂಧರ ಅನ್ನುವ ನಾಮಕ್ಯಾಕೆ ಸೀಮಿತ ಮಾಡೋದೆ? ಅದನ್ನು ಅನಂತ ತೀರ್ಥಂಕರನ ದಿವ್ಯಧ್ವನಿ ಅದುವೇ ಇದೆ ರೀ. ಪ್ರಭು ಸಮಯ ಸಾರಂತೂ ಸಂಪದವೇ ಇದೆ. ಸಂಪದ ವೈಭವ, ನನ್ನ ಸಂಪತ್ತು ಇದೆ. ಅದು ಆತ್ಮನ ಸಂಪತ್ತು ಇದೆ. ಅದರ ಪ್ರವಚನ ಸಾರ ಅಮೃತ ಇದೆ. ಅದಕ್ಕೆ ಒಂದು ಸ್ವಲ್ಪ ಭಾಗ್ಯದಿಂದ ಲಭಿಸಿದ್ದ ಇದೆ. ಏಕಾಗ್ರತೆಯಿಂದ, ಕಲ್ಯಾಣದ ಉದ್ದೇಶದಿಂದ ಓದೋದ್ರೆ, ಅಧ್ಯಯನ ಮಾಡೋದ ಚದಿದೆ. ಜ್ಞಾನದ ವಿಷಯ, ಜ್ಞಾನದ ಇದೆಯೇನ? ಇಲ್ಲಿ ಹೇಗಿದೆ ಜ್ಞಾನ ಅಂಥೇಳಿ ಕೇಳ್ತಾ ಇದ್ದಾರೆ. ಆದರೆ ಅದರೊಳಗೆ ಶ್ರದ್ಧೆ, ಜ್ಞಾನ, ಚಾರಿತ್ರ, ರತ್ನತ್ರಯ ಮಯನಾದಂಥ ಆತ್ಮ, ರತ್ನತ್ರಯ ರೂಪವಿರುವಂಥ ಮೋಕ್ಷ ಮಾರ್ಗ
ಎಲ್ಲ ಬಂತೇನಿಲ್ರಿ? ಎಲ್ಲಿ ಬರೀ ಹೇಗಿದೆ ಜ್ಞಾನ. ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾ ಇದ್ದಾನೋ, ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಆಸ್ವಾದಿಸ್ತಾ ಇದ್ದಾನೆ. ಮಿಥ್ಯಾದೃಷ್ಟಿ ಜೀವ ಏನು ಮಾಡ್ತಾನೋ, ಮಿಥ್ಯಾದೃಷ್ಟಿ ಜೀವ ಏನು ಮಾಡ್ತಾನೆ, ಎಲ್ಲಿ ಸುಖ ಇಲ್ಲವೋ ಅಲ್ಲಿ ಸುಖದ ಸಲುವಾಗಿ ಭ್ರಮಿಸ್ತಾ ಇರ್ತಾನೆ. ಯಾವುದರಿಂದ ಸುಖದ ಪ್ರಾಪ್ತಿ ಆಗುವುದಿಲ್ಲವೋ ಅದರೊಳಗಿಂದ ಸುಖವನ್ನು ಪಡ್ಕೊಳ್ಳುವ ಆಗ್ರಹ ಇಟ್ಕೊಂಡಿರ್ತಾನೆ ಮಿಥ್ಯಾದೃಷ್ಟಿ. ಪ್ರಯತ್ನ ಅಂತೂ ಬಹಳ ಮಾಡ್ತಾನ್ರಿ, ಆದ್ರೆ ಅಸ್ಥಾನದೊಳಗೆ ಮಾಡುವಂಥ ಪ್ರಯತ್ನ ಏನಿದೆ ನಿರರ್ಥಕನೇ ಇದೆಲ್ಲ, ಫಲಪ್ರದ ಇಲ್ಲ. ಹಾಗೆ ಮಿಥ್ಯಾದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಪ್ರಯತ್ನ ಮಾಡ್ತಾನೇನ್ರಿ? ಇಲ್ಲ, ಸಹಜ ನಿರಂತರವಾಗಿ ಶುದ್ಧ ಚೈತನ್ಯ ವಸ್ತುವನ್ನು ಆಸ್ವಾದ ಮಾಡ್ತಾನೆ. ಹೇಗಿದೆ ಆ ಶುದ್ಧ ಚೈತನ್ಯ ವಸ್ತು ಅಲ್ಲ, ಹೇಗಿದೆ ಆ ಜ್ಞಾನವು ಅಂತ ಹೇಳಿ ಕೇಳಿದರೆ ಹೇಗಿದೆ? ಅನಾದಿ ಶುದ್ಧವಿದೆ. ಶ್ರದ್ಧೆಯ ವಿಷಯ. ಶ್ರದ್ಧೆ ಯಾವುದರದ್ದು ಮಾಡೋದಿದೆ? ಅಸ್ತಿತ್ವ ಗುಣ ಏನು ಹೇಳ್ತಿದೆ? ಸತ್ತಾದ ಸ್ವೀಕಾರ, ಸತ್ತಾದ ಶ್ರದ್ಧೆ. ಹಾಗಾದ್ರೆ ಅನಾದಿ ಶುದ್ಧ ಅಂದ್ರಲ್ಲ, ಅಲ್ಲೇನಾಯಿತು? ಸಮ್ಯಕ್ ದರ್ಶನದ ಉತ್ಪತ್ತಿ ಆಯ್ತಂದ್ರೆ ಅಥವಾ ಸಮ್ಯಕ್ ದರ್ಶನದ ಸಿದ್ಧಿ ಆಯಿತು. ಎರಡನೇದಾಗಿ ಅಖಂಡ ಧಾರಾ ಪ್ರವಾಹ. ಯಾವುದು? ಜ್ಞಾನ. ಜ್ಞಾನೇನು ಶುದ್ಧ ಚೈತನ್ಯ ವಸ್ತು. ವಸ್ತು ಅಂದರೆ ಜ್ಞಾನ ಅಂದರೆ ಸಮ್ಯಕ್ ದೃಷ್ಟಿ ಅನುಭವ ಯಾವುದನ್ನು ಮಾಡ್ತಾ ಇದ್ದಾನೋ ಅದಂತೆ ಅಖಂಡ ಧಾರಾ ಪ್ರವಾಹ. ಅರ್ಥಾತ್ ಶುದ್ಧ ಇದೆ, ಶುದ್ಧ ಇದೆ. ಶುದ್ಧ ಮಾಡ್ಕೊಳ್ಬೇಕಾಗಿಲ್ಲ, ಅದೇ ತಾನಾಗೇನ ಶುದ್ಧ ಇದೆ. ಅದ ತಾನಾಗೇನ ಶುದ್ಧ ಇದೆ. ಯಾಕ? ಪ್ರವಹಿಸ್ತಾ ಇದೆ ಅಲ್ಲ, ಅದಕ್ಕೆ ಶುದ್ಧ ಇದೆ. ಸ್ಥಿರ ಇರ್ತಿತ್ತು ಅಂತಂದ್ರೆ ಶುದ್ಧ ಆಗಬಹುದಾಗಿತ್ತು, ಪ್ರವಹಿಸ್ತಾ ಇದೆ. ಹಾಗಾದ್ರೆ ಪರ್ಯಾಯ ಪ್ರವಾಹಿ ಇದೆ, ದ್ರವ್ಯ ಸ್ಥಿರ ಇದೆಯಲ್ಲ, ದ್ರವ್ಯ ಶುದ್ಧ ಇದೆಯಲ್ಲ. ಅರೆ ದ್ರವ್ಯವೇ ಪರ್ಯಾಯ ರೂಪದಿಂದ ಪ್ರವಹಿಸ್ತಾ ಇದೆ ಪ್ರಭು. ಅನಂತ 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 ಅನಂತಾನಂತ ಕಾಲ ಕಳೆದರನು ಕೂಡ ದ್ರವ್ಯದ ಪರ್ಯಾಯ ರೂಪದ ಪ್ರವಾಹ ಯಾವಾಗೂ ಹರಿಗೆಡುವುದಿಲ್ಲ, ಯಾವಾಗೂ ನಿಲ್ಲುವುದಿಲ್ಲ, ಯಾವಾಗೂ ಯಾವುದೇ ಪ್ರಕಾರದ ವ್ಯತ್ಯಯ ಅದರಲ್ಲಿ ಬರುವುದಿಲ್ಲ. ಇದು ಜ್ಞಾನದ ವಿಷಯ. ಶುದ್ಧ ಇದೆ, ನಿರಂತರ ಪ್ರಗಟ ಇದೆ. ಪ್ರವಾಹಿ ಇರುವುದರಿಂದ ಶುದ್ಧ ಇದೆ, ಶುದ್ಧ ಇರುವುದರಿಂದ ಅದರ ಪ್ರವಾಹ ಹರಿಗೆಡುವುದಿಲ್ಲ. ಮೂರನೇದ್ದೇನು ಹೇಳಿದ್ರು? ಯಾವ ಕಾರಣ ಇಲ್ಲದನ್ನ ನಿಷ್ಪನ್ನ ಸಹಜವೇ ನಿಷ್ಪನ್ನವಿದೆ. ಯಾವ ಕಾರಣ ಇದೆ? ಅತೀಂದ್ರಿಯ ಆನಂದಕ್ಕೆ. ಅತೀಂದ್ರಿಯ ಆನಂದಕ್ಕ ಯಾವ ಕಾರಣ ಇದೆ ರೇ? ಅತೀಂದ್ರಿಯ ಆನಂದ ಪ್ರಗಟ ಇರುವುದಕ್ಕೆ ಯಾವ ಕಾರಣ ಇದೆ? ಕರ್ಮದ ನಾಶ, ಕಾಲ, ಸಂಯೋಗ, ಜಿನವಾಣಿ, ಸಾಧರ್ಮಿಗಳ ಜೊತೆ ಇರೋದ ಏನಿದೆ? ಯಾವ ಕಾರಣ ಇಲ್ಲದನ್ನ ಪ್ರಗಟ ಇದೆ. ಬಸ್ ಏನು ಮಾಡೋದು ಬಾಕಿ ಇದೆ? ಆಸ್ವಾದ ಮಾಡೋದು ಬಾಕಿ. ಅದನ್ನಷ್ಟು ಅವ ಮಾಡ್ತಾ ಇದ್ದಾನೆ. ಯಾವ ಮಾಡ್ತಾ ಇದ್ದಾನೆ? ಸಮ್ಯಕ್ ದೃಷ್ಟಿ ಜೀವ. ಹಾಗಾದ್ರೆ ಅದನ್ನಷ್ಟು ಅವ ಮಾಡ್ತಾ ಇದ್ದಾನೋ, ಉಳಿದದ್ದು ನಾವು ಮಾಡೋದೇನ್ರಿ? ಯಾವ ಮಾಡ್ತಾ ಇದ್ದಾನೋ ಸಮ್ಯಕ್ ದೃಷ್ಟಿ ಇದ್ದಾನೆ, ಯಾವ ಮಾಡ್ತಾ ಇಲ್ಲವೋ ಅವ ಅನಂತ ಸಂಸಾರದೊಳಗ ಮುಳುಗ್ತಾ ಇದ್ದಾನೆ, ಮುಳುಗಿದ್ದಾನೆ, ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಸುಖ ಇರುವೆಳದೊಳಗೆ ದುಃಖದ ಅನುಭವ ಮಾಡ್ತಾ ಇದ್ದಾನೆ. ಸುಖ ಇರುವೆಳದೊಳಗೆ ಎಲ್ಲಿದೆ? ಪ್ರಗಟ ಇದೆ. ನಿಮ್ಮಲ್ಲೇ ಸಂಜ್ಞೆ ಪಂಚೇಂದ್ರಿಯದಲ್ಲಿ ಏನಿದೆ? ಸುಖ ಪ್ರಗಟ ಇದೆ, ನಿಷ್ಪನ್ನ ಇದೆ. ಯಾವ ಕಾರಣ ಇಲ್ಲದನ್ನ ನಿಷ್ಪನ್ನ ಇದೆ. ಏನ? ಸುಖಮಯವಿರುವಂಥ ಜ್ಞಾನ. ಹೇಗಿದೆ? ಜ್ಞಾನ ಇದೆ. ಅರ್ಥಾತ್ ಒಂದು ಜ್ಞಾನವೇ ಶ್ರದ್ಧೆ ಇದೆ, ಒಂದು ಜ್ಞಾನವೇ ಜ್ಞಾನ ಇದೆ, ಒಂದು ಜ್ಞಾನವೇ ಚಾರಿತ್ರ್ಯ ಇದೆ, ಒಂದು ಜ್ಞಾನವೇ ಸುಖ ಇದೆ. ಸಹಜ ಯಾವ ಕಾರಣ ಇಲ್ಲದನ್ನ ಸುಖಮಯವಿರುವಂಥ ಜ್ಞಾನ ಏನಿದೆ? ನಿಷ್ಪನ್ನ ಇದೆ. ನಾವೇನು ಮಾಡ್ತಾ ಇದ್ದೇವೆ? ಏನು ಮಾಡ್ತಾ ಇದ್ದೇವೆ?
ಯಾವ ಕಾರಣ ಇಲ್ಲದನ್ನ ಯಾವುದು ನಿಷ್ಪನ್ನ ಇದೆಯೋ ಅದರ ಕಡೆಗೆ ದೃಷ್ಟಿ ಹರಿಸದ್ದನ್ನ, ಎಲ್ಲಿ ಇಲ್ಲ ನಿಷ್ಪನ್ನ ಆಗೋ ಸಾಧ್ಯ ಇಲ್ಲ ಅಲ್ಲಿ ಉದ್ಯಮಶೀಲತೆ. ಮಿಥ್ಯಾದೃಷ್ಟಿಯ ಕಾರ್ಯ ಏನಿದೆ? ಅರೆ ಸಮಸ್ತ ಮಿಥ್ಯಾದೃಷ್ಟಿಗಳ ಮಾತು ಬಿಡ್ರಿ. ಸಂಸಾರಿ ಅನ್ನುವ ಶಬ್ದ ಭಲೇ ನಿಗೋದಿ ಜೀವಕ್ಕನ ಅನ್ವಯಿಸ್ತಿದೆ. ಮಿಥ್ಯಾದೃಷ್ಟಿ ಅನ್ನುವಂಥ ಬೈಗಳ ಬರೇ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯನಿಗನ ಅನ್ವಯಿಸ್ತಿದೆ. ಮಿಥ್ಯಾದೃಷ್ಟಿ ಯಾಕ? ಸಹಜ ನಿಷ್ಪನ್ನ ಇರುವೆಳೆದೊಳಗೆ, ಅಖಂಡ ಧಾರಾ ಪ್ರವಾಹ ರೂಪ ಇರುವೆಳೆದೊಳಗೆ, ಅನಾದಿ ಶುದ್ಧ ಇರುವೆಳೆದೊಳಗೆ ಅದನ್ನು ನೋಡದ್ದನ್ನ ಏನೇನೋ ಸಿದ್ಧಪಡಿಸಿ, ಏನೇನೋ ಮಾಡಿ, ಏನೇನೋ ಉದ್ಯಮ ಮಾಡಿ, ಎಲ್ಲಿ ಆಗೋದನ್ನು ಸಾಧ್ಯ ಇಲ್ಲಲ್ಲ ಅಲ್ಲಿ ಉದ್ಯಮ ಮಾಡಿ ಸುಖಿ ಆಗುವ ಪ್ರಯತ್ನದೊಳಗೆ ಯಾವ ತನ್ನ ಜೀವನವನ್ನು ಕಳೀತಾ ಇದ್ದಾನೋ ಅವನು ಮಿಥ್ಯಾದೃಷ್ಟಿ. ನಡೆಯಿರಿ ಇನ್ನೊಂದ್ಸಲ. ಸಮ್ಯಕ್ ದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಅನಾದಿ ಶುದ್ಧವಿದೆ. ಮತ್ತೆ ಹೇಗಿದೆ? ಅಖಂಡ ಧಾರಾಪ್ರವಾಹ ರೂಪವಿದೆ. ಮತ್ತೆ ಹೇಗಿದೆ? ಯಾವ ಕಾರಣವಿಲ್ಲದೆ ಸಹಜವೇ ನಿಷ್ಪನ್ನವಿದೆ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ಮರಣದ ಸಂದೇಹ, ಆಶಂಕೆ, ಶಂಕ ಅವನ ಮನುಷ್ಯನೊಳಗೆ, ಅವನ ಚಿತ್ತದೊಳಗೆ ಯಾವಾಗೂ ಸುಳಿಯುವುದೇ ಇಲ್ಲ. ಮರಣದ ಸಂದೇಹ, ಶಂಕ ಅವನ ಚಿತ್ತದೊಳಗೆ ಯಾವಾಗೂ ಸುಳಿಯುವುದೇ ಇಲ್ಲ. ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ದೋಷ, ಆಶಂಕೆ. ಸಮ್ಯಕ್ ದರ್ಶನದ ಮೊದಲನೇ ದೋಷ ಇದೆಯಲ್ಲ, ಯಾವುದ? ಶಂಕ. ಸಮ್ಯಕ್ ದರ್ಶನದ ಮೊದಲನೇ ದೋಷ ಶಂಕ ಇದೆ. ಆ ಶಂಕೆಯಿಂದ ಇವು ರಹಿತದಂದ್ರೆ ಸಮ್ಯಕ್ ದೃಷ್ಟಿ. ಆ ಶಂಕ ಯಾವುದರ್ಥ? ಯಾವುದರ್ಥ? ಇಲ್ಲಂತೂ ಕಥನ ಯಾವುದರದಿದೆ? ಮರಣದ ಇದೆ. ಮರಣದ ಸಂದೇಹ, ಸಂಶಯ ಅವನಿಗೆ ಇಲ್ಲವೇ ಇಲ್ಲ. ಸಂಶಯ, ಸಂಶಯ ಇದು ಯಾವುದರದ ದೋಷ ಇದೆ? ಜ್ಞಾನದ ಇದೆ. ಶಂಕ ಇದೆ ಯಾವುದರದ? ಶಂಕ ಅಂದ್ರೆ ಸಂದೇಹ ಇರಲ್ಲ. ಶಂಕಾ ಸಮಾಧಾನ. ಶಂಕ ಅಂದ್ರನ ಸಂದೇಹ. ಹಾಗಾದ್ರೆ ನೋಡ್ರಿ, ಎಲ್ಲ ಭೇದ ಮಾಡಿದ್ರೂ ಕೂಡ ವಸ್ತು ಅಥವಾ ಧರ್ಮ ಅಭೇದ ಇದೆ. ಶಂಕ ಇದೇನಿದೆ? ಸಮ್ಯಕ್ ದರ್ಶನದ ಮೊದಲನೇ ದೋಷ. ಸಂಶಯ ಏನಿದೆ? ಸಮ್ಯಕ್ ಜ್ಞಾನದ ದೋಷ ಇದೆ. ಮತ್ತು ವಾಸ್ತವದಲ್ಲಿ ದೋಷ ಏನಿದೆ? ಅದು ಚಾರಿತ್ರದ ಮಲಿನತೆ ಇದೆ. ಬಹಳ ಅದ್ಭುತ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನ? ನಿಶಂಕ, ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ಏನನ್ನು ವಿಚಾರ ಮಾಡುತ್ತಾ ನಿಶಂಕನಿದ್ದಾನೆ? ಇಲ್ಲಿ ವಿಚಾರದ ಮಾತು ತಂತ್ರ. ಯಾವುದರ ಸಲುವಾಗಿ? ನಾನು ವಿಚಾರನ ಮಾಡ್ತಾ ಇಲ್ಲಲ್ಲ ಅಂಥೇಳಿ ಶಂಕ ಇದೆ, ಅಂಥೇಳಿ ದೋಷ ಇದೆ, ಅಂಥೇಳಿ ದುಃಖ ಇದೆ, ಅಂಥೇಳಿ ಕರ್ಮದ ಬಂಧ ಇದೆ. ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತಕನ ಅರೆ ಕರ್ಣಾನುಯೋಗ ಏನು ಹೇಳಿತು? ಮೋಹನೀಯದ 70 ಕೋಟಿ ಸಾಗರದ ಉತ್ಕೃಷ್ಟ ಬಂಧ ಸಂಜ್ಞಿ ಪಂಚೇಂದ್ರಿಯ ಪರ್ಯಾಪ್ತನಿಗೆಲ್ಲ ಆಗ್ತಿದೆ. ಯಾಕಾಗ್ತಿದೆ? ಮೋಹ. ಅಲ್ಲಿ ಭಾವಕಲಂಕದ ಪ್ರಚುರತೆ ಅಂದರು. ಅರೆ ಒಂದಕ್ಕೊಂದು ಮೇಳ ಇಲ್ರಿ. ಅಲ್ಲಿ ಭಾವಕಲಂಕದ ಪ್ರಚುರತೆ ಅಂದ್ರೆ ಆದ್ರೆ ಮೋಹನೀಯದ ಉತ್ಕೃಷ್ಟ ಬಂಧಲ್ಲಿ ಆಗೋದಿಲ್ಲ. ಉತ್ಕೃಷ್ಟ ಬಂಧಲ್ಲಿ ಒಂದು ಸಾಗರದ ಇದೆ ಏಕೇಂದ್ರಿಯದೊಳಗ. ಮತ್ತು ಇಲ್ಲಿ 70 ಕೋಟಿ ಸಾಗರ. ಅಲ್ಲಿ ಭಾವಕಲಂಕದ ಪ್ರಚುರತೆ ಇರುವ ವೇಳೆದೊಳಗೆ ಇಲ್ಲ.
ಮತ್ತು ಇಲ್ಲಿ ಭಾವಕಲಂಕದ ಪ್ರಚುರತೆ ಏನಿಲ್ಲಲ್ಲ. ಹಾಗಾದರೆ ಇಲ್ಲಿ ಯಾಕಾಗ್ತಿದೆ ಮೋಹಿನಿಯದ ಉತ್ಕೃಷ್ಟ ಬಂದು ಬಸ್ ವಿಚಾರ ಮಾಡದೇ ಇರುವುದರಿಂದ ಸಿಕ್ಕಿತೇನಿಲ್ಲ. ಗಂಟೆ ಎಲ್ಲಿದೆ ಅನ್ನೋದು ಸಿಕ್ಕಿತು ಅಥವಾ ಇಲ್ಲ, ಎಲ್ಲಿ ಬಿದ್ದಿದೆ ಗಂಟೆ, ವಿಚಾರ ಮಾಡದೇ ಇರುವುದರಿಂದ ಅಂಥೇಳಿ ಅವಕ್ಕೆ ವಿಚಾರ ಶಕ್ತಿನೇ ಇಲ್ಲ ಅಂಥೇಳಿ ಅವುಗಳ ದೋಷ ಬಹಳಷ್ಟು ದೊಡ್ಡದಿದ್ರೂ ಅದರ ದಂಡನೆ ಅಷ್ಟು ದೊಡ್ಡದಿಲ್ಲ, ಇಷ್ಟು ದೊಡ್ಡದಿಲ್ಲ. ದೋಷಕ್ಕೆ ಶಿಕ್ಷಣ ಅಲ್ಲೇ ಇಷ್ಟು ದೊಡ್ಡದಿಲ್ರಿ, ಇಲ್ಲಿ ದೋಷ ದೊಡ್ಡದಿಲ್ಲ. ಆದರೆ ಇದುವೇ ನಿಜವಾಗಿ ದೋಷ ದೊಡ್ಡದಿದೆ. ವಿಚಾರ ಮಾಡುವ ಶಕ್ತಿ ಇರುವೆಳದೊಳಗೆ ವಿಚಾರ ಮಾಡುವುದಿಲ್ಲ. ಯಾವುದರ ವಿಚಾರ? ನಾನು ಯಾರು? ಅದಕ್ಕೆ ಹೇಳಿತಲ್ಲ ಮೊನ್ನೆ, ನಾನು ಯಾರ ಅನ್ನೋ ಪ್ರಶ್ನೆಗೆ ನಿಸ್ಸಂದೇಹ ಉತ್ತರ ನಮ್ಮಲ್ಲೇ ಇದೆ. ಏನ? ಪ್ರಾಪ್ತ ಪರ್ಯಾಯ ರೂಪದ ಅನುಭೂತಿ ರೀ, ಶಬ್ದದ ಬೇಕಿಲ್ಲ, ಅನುಭೂತಿ. ನಾನ್ಯಾರ ಅನ್ನೋ ಪ್ರಶ್ನೆನೇ ನಮ್ಮೆದುರಿಗೆ ಹಾಸ್ಯಾಸ್ಪದ ಇದೆ. ನಾನು ಯಾರ ಅನ್ನುವ ಪ್ರಶ್ನೆ ನನ್ನ ಸಲುವಾಗಿ ಹಾಸ್ಯಾಸ್ಪದ ಇದೆ. ಯಾಕೆ ಅಂತಂದ್ರೆ ಅದರ ಉತ್ತರ ನಿಸ್ಸಂದೇಹ ಇದೆ ನನ್ನಲ್ಲಿ. ಆ ಉತ್ತರದ ಕುರಿತು ಯಾವ ಸಂದೇಹನೂ ಇಲ್ಲ. ಆದ್ರೆ ಯಾವ ಜೀವ ಮನ ಪಡೆದು ವಿಚಾರ ಮಾಡ್ತಾನೋ ನಾನು ಯಾರು ಹೇಳಿದ್ರಿ, ಕ್ಷತ್ರ ಚೂಡಾಮಣಿಯ ಮಾತು ಹೇಳಿದ್ರಲ್ಲ, ನಾನು ಯಾರ, ಎಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ, ನನ್ನಲ್ಲಿ ಎಂಥ ಗುಣಗಳಿವೆ, ಆ ಗುಣಗಳನ್ನು ತಿಳ್ಕೊಳ್ಳುವ ಸಲುವಾಗಿ ಯಾವುದು ನಿಮಿತ್ತ ಇದೆ. ಇವುಗಳ ವಿಚಾರವನ್ನು ದಿನನಿತ್ಯವೂ ಮಾಡದೆ ಹೋದರೆ ಏನ, ಬುದ್ಧಿಯು ಅಯೋಗ್ಯ ಸ್ಥಾನದಲ್ಲಿ ಪ್ರವೃತ್ತವಾಗಿ ಹೋಗುತ್ತದೆ. ಇಂಥ ವಚನಗಳನ್ನು ಮರಿಬಾರದ್ರೆ ಟಂಕೋತ್ಕೀರ್ಣ ಇರಬೇಕು. ದಿನನಿತ್ಯವೂ ಇಂಥ ವಿಚಾರಗಳನ್ನು ಮಾಡದೇ ಇದ್ದರೆ ಬುದ್ಧಿಯು ಅಯೋಗ್ಯ ಸ್ಥಾನದಲ್ಲಿ ಪ್ರವೃತ್ತವಾಗಿ ಹೋಗುತ್ತದೆ. ನಾನು ಯಾರ? ದಿನ ವಿಚಾರ ಮಾಡೋದು, ನನ್ನಲ್ಲಿ ಎಂಥ ಗುಣ ಇದ್ದಾವೆ, ನನ್ನಲ್ಲಿ ಉದಾರ ಗುಣ ಇದೆ, ಎಲ್ರಿಗೂ ಸಹಾಯ ಮಾಡುವಂಥದ್ದು. ನಾವು ಗುಣ ಅಂದ್ರೆ ಅಂಥವನ್ನ ತಿಳಿತೇವಲ್ಲ, ಜೀವನ ಮೇಲೆ ದಯ ಮಾಡುವಂಥದ್ದು ಗುಣ ಇದೆ ನನ್ನಲ್ಲಿ. ಇನ್ನೊಬ್ಬರನ್ನು ಅದೇ ರೀತಿ ನೋಡ್ತೇವಲ್ಲ ನಾವು. ಯಾಕೆ ಅಂತಾರೆ ನಮ್ಮ ಗುಣದ ವ್ಯಾಖ್ಯಾ ಅದುವೇ ಇದೆ ರೀ. ಎಲ್ಲಿ ಇಲ್ಲದಲ್ಲೇ ಅದು ಬಂದು ಉಪಸ್ಥಿತ ಆಗ್ತಾನೆ ನೋಡಿ. ಯಾರಿಗಾರ ಕಷ್ಟ ಬಂತು ಅಂತಂದ್ರೆ ನೋಡ್ತೇವೇನಿಲ್ರಿ ಇನ್ನೊಬ್ಬರ ಗುಣ. ಭಾವಲಿಂಗಿ ಸಂತರು ಎಲ್ಲಿ ಉಪಸ್ಥಿತ ಆಗ್ತಾರೆ? ಘೋರ ಕಾನನದೊಳಗದಾರ. ಅವ್ರ ಗುಣ ನಮಗೆ ಕಾಣುವುದಿಲ್ರಿ. ನಮ್ಮ ಗುಣಗಳ ಪರಿಭಾಷೆ ಬೇರೆ ಇದೆ. ಯಾವಾಗಲೂ ಎಷ್ಟು ಪ್ರಸನ್ನ ಚಿತ್ತ ಇರ್ತಾನೆ, ನಗ್ನಗ್ತಾ ಮಾತಾಡ್ತಾನೆ. ಇವೆಲ್ಲ ಗುಣ ರೀ ನಮಗ. ಅಲ್ಲಿ ಹೇಳ್ತಾ ಇದ್ದಾರೆ ನನ್ನಲ್ಲಿ ಎಂಥ ಗುಣಗಳಿವೆ, ನಾನು ಯಾರು, ನನ್ನಲ್ಲಿ ಎಂಥ ಗುಣಗಳಿವೆ. ಗುಣ ಎಂಥವದವ್ರಿ ನನ್ನಲ್ಲಿ ಎಂಥ ಗುಣ ಅದಾವನ್ನು ನಿಮ್ಗೆ ಯಾಕೆ ಗೊತ್ತು? ಅರೇ ನನ್ನಲ್ಲಿ ಎಂಥ ಗುಣಗಳಿದ್ದಾವೆ ಅಂತಂದ್ರೆ ಶ್ರದ್ಧಾ, ಜ್ಞಾನ, ಚಾರಿತ್ರ, ವೀರ್ಯ, ಪ್ರಭುತ್ವ, ಪ್ರಕಾಶತ್ವ, ಅಸಂಕುಚಿತ ವಿಕಾಸತ್ವ, ಜ್ಞಾನದ ತ್ಯಾಗೋಪಾದಾನ ಶೂನ್ಯತ್ವ, ಭಾವ, ಅಭಾವ, ಅಭಾವ ಭಾವ, ಭಾವಾಭಾವ, ಇವೆಲ್ಲ ಗುಣ. ಇವುಗಳ ವಿಚಾರ ಮಾಡ್ತಾ ಹೋದ್ರೆ ಎಷ್ಟು ಸಂತೋಷ ಇದೆ. ಬುದ್ಧಿ ಅಯೋಗ್ಯ ಸ್ಥಾನಕ್ಕೆ ಹೋಗೋದನ್ನೇ ಇಲ್ಲಲ್ಲ. ನಮ್ಮವರ ಹಂತ ನಮ್ಮ ಅನ್ನುವೆಳ್ಳದೊಳಗಬೇಕಾದ್ರೆ ಆ ಅನ್ನುವಿಕೆ ಬಾಯಿಗೆ ರೂಢಿ ಇದ್ದ ಕಾರಣ, ನಾಲಿಗೆಗೆ ರೂಢಿ ಇದ್ದ ಕಾರಣ ಉಪಯೋಗ ಎಲ್ಲರಿಗೂ ಹೋಗ್ಬೋದು. ಆದರೆ 47 ಹೇಳಿದ್ರಲ್ಲ ಶಕ್ತಿ ಅಥವಾ ಗುಣ, ಅವುಗಳ ವಿಚಾರ ಮಾಡ್ತಾ ಹೋದ್ರೆ, ವಿಚಾರ ಮಾಡುವ ಮಾತಿದ್ದೀರಿ ಇಲ್ಲಿ, ಅನ್ನುವ ಮಾತಿಲ್ಲ, ವಿಕಲ್ಪ ಮಾಡುವ ಮಾತಿಲ್ಲ, ವಿಚಾರ ಮಾಡುವ ಮಾತು. ವಿಚಾರಣೆ ಯಾರು ಮಾಡುವುದಿಲ್ಲ ಅವರ ಏನಾದರೂ ಸಂಜ್ಞೆಯಿಂದ ಶೂನ್ಯವಿರುವಂಥ ಜೀವದ ಹಾಗೆ ನಾನು. ಏಕೆಂದರೆ ಅದಕ್ಕೆ ಹೇಳಿದಾರಲ್ಲ
ಏನು ಹೇಳಿದ್ರು ದಿನ ಹೇಳ್ತಿರಲ್ಲ, ಧರ್ಮ ಪಥವನ್ನು ಸಾಧಿಸದಿದ್ದರೆ ಮನುಜನು ತಿರಿಯಂಚ ಸಮಾನ. ತಿರಿಯಂಚ ಅಂತಂದ್ರೆ ಅಸಂಜ್ಞೆಯವರೆಗಿನ ಏನೇನಿದೆ ಅಲ್ಲ ಅದೆಲ್ಲ. ಏನ್ ಹೇಳಿದ್ರು? ಏನನ್ನು ವಿಚಾರ ಮಾಡುತ್ತಾ ನಿಶಂಕನಿದ್ದಾನೆ. ವಿಚಾರ ಮಾಡೋದಂತಂದ್ರೆ ಏನ? ಈಗ ಹೇಳ್ರಿ, ವಿಚಾರ ಮಾಡೋದಂದ್ರೆ ವಿಕಲ್ಪ ಅಲ್ಲ ಅಂತ ಹೇಳಿ ವಿಚಾರ ಮಾಡೋದಂತಂದ್ರೆ ಏನು? ವಿಚಾರ ಮಾಡೋದಂತಂದ್ರೆ ಏನು? ವಿಚಾರ ಮಾಡಲಿಲ್ಲ ಅಂತ ಹೇಳೇನ ನಾವೇನದೇವು 70 ಕೋಟಿ ಮೋಹನೀಯದ ಬಂಧಕ ಪಾತ್ರ. ವಿಚಾರ ಮಾಡೋದಂತಂದ್ರೆ ಏನು? ವಿಚಾರ ಮಾಡೋದಂತಂದ್ರೆ ಏನು? ಸ್ವ ಮತ್ತು ಪರಗಳ ಮಧ್ಯದೊಳಗಿನ ಭೇದ, ತನ್ನಲ್ಲೇ ಇರುವಂಥ ಅಭೇದ ರೂಪದಿಂದಿರುವಂಥ ಗುಣಗಳನ್ನ ಭೇದ ರೂಪದಿಂದ ತಿಳಿತಾ ಇರೋದು ಇದು ವಿಚಾರ. ತನ್ನ ಮತ್ತು ಪರದ ಮಧ್ಯದಲ್ಲಿರುವ ಭೇದವನ್ನು ತಿಳಿಯೋದರೆ ಮತ್ತು ತನ್ನಲ್ಲಿ ಅಭೇದ ರೂಪದಿಂದ ಇರುವಂಥ ಗುಣಗಳ ಸ್ವರೂಪವನ್ನ ಭೇದ ರೂಪವಾಗಿ ತಿಳಿಯೋದು, ಇದು ವಿಚಾರ ಮಾಡೋದು. ವಿಚಾರದ ವಿಷಯ ಬೇರೆ ಯಾವುದೂ ಇಲ್ಲ. ಒಂದು ಇದೆ ಪರದಿಂದ ತನ್ನ ಭಿನ್ನತ್ವವನ್ನು ತಿಳಿಯೋದು, ಎರಡನೇದಿದೆ ಅಭೇದವಿರುವಂಥ ಗುಣಗಳನ್ನ ಭೇದ ರೂಪದಿಂದ ಮಹಿಮಾಪೂರ್ವಕ ತಿಳಿತಾ ಇದೆ. ಆನಂದ ಬರುವ ಹಾಗೆ, ಬುದ್ಧಿ ಅಯೋಗ್ಯ ಸ್ಥಾನದ ಕಡೆಗೆ ಹೋಗದೇ ಇರುವ ಹಾಗೆ, ಸಂಜ್ಞೆಯ ಕಾರ್ಯ ಇದು ಇಷ್ಟ ಇದೆ ಗೌರಣ್ಣವರು. ದೇಹದ ರೋಗ ಹೇಗೆ ನಾಶ ಆಗೋದ, ರೋಗ ಬರದೇ ಇರುವ ಹಾಗೆ ಏನೇನು ಪ್ರಯತ್ನ ಮಾಡೋದ, ಯಾವ್ಯಾವುದ ಆಹಾರದ ಸೇವನೆ ಮಾಡೋದ. ಅರೆ ಆತ್ಮನಿಗೆ ರಾಗರೂಪದ ರೋಗ ಬೆಳೆಯದೇ ಇರುವ ಹಾಗೆ ಯಾವುದರ ಸೇವನೆ ಮಾಡೋದ, ಇದರ ಕಥನೆ ಜಿನಾಗಮದೊಳಗಿದೆ. ಆತ್ಮನಲ್ಲೇ ಯಾವ ರಾಗರೂಪದ ರೋಗ ಇದೆ ಅದು ವೃದ್ಧಿಯಾಗದೇ ಇರುವ ಹಾಗೆ ಉಪಾಯ ಯಾವುದು ತಿನ್ನೋದ, ಯಾವಾಗ ತಿನ್ನೋದ, ಎಷ್ಟು ತಿನ್ನೋದ, ಎಲ್ಲಿ ಇದ್ದುಕೊಂಡು ತಿನ್ನೋದ, ಪೇಟೆಯೊಳಗೆ ನಿಂತುಕೊಂಡಲ್ಲ. ಬಾಳೆಹಣ್ಣನ್ನು ತಿನ್ರಿ, ಅದರ ಪೇಟೆಯೊಳಗೆ ನಿಂತುಕೊಂಡು ತಿನ್ನೋದಿದೇನು? ಮಧುಕರಣ್ಣ ಆಗಮದೊಳಗೆ ದೃಷ್ಟಾಂತ ಬರ್ತಿದೆ. ಶರೆ ಅಂಗಡಿಯೊಳಗೆ ಕೂತ ಸಜ್ಜನ ಪುರುಷ ಹಾಲು ಕುಡಿದ್ರನು ಕೂಡ ಅದ ಶರೆ ಕೊಡ. ಒಂದು ಹೇಳಿದ್ರೆ ಅದಕ್ಕೆ ಅಷ್ಟ ಸೀಮಿತ ಇರುವುದಿಲ್ರಿ. ಅದ ಎಲ್ಲಿ ತಿನ್ನೋದು, ನೀ ಶುದ್ಧ ವಸ್ತುವನ್ನೇ ತಿಂತಾ ಇದ್ರೂ ಕೂಡ ಎಲ್ಲಿ ತಿನ್ನೋದು, ಯಾವಾಗ ತಿನ್ನೋದು ಅನ್ನೋದನ್ನು ಜಿನಾಗಮದಲ್ಲಿ ಹೇಳಿದ್ದಾರೆ. ಯಾವುದರ ಸಲುವಾಗಿ? ರಾಗರೂಪದ ರೋಗವನ್ನು ನಾಶ ಮಾಡುವ ಸಲ. ಅನಾದಿ ಕಾಲದಿಂದ ಯಾವ ರಾಗರೂಪದ ರೋಗ ಇದೆಯಲ್ಲ, ಆ ರೋಗವನ್ನು ಬೆಳೆಯದೇ ಇರುವ ಹಾಗೆ ಅದರದ ಮರ್ದನ ಮಾಡೋದನ್ರಿ, ಪ್ರತಿಕಾರ ಮಾಡೋದನ್ರಿ, ಅದರ ಸಲುವಾಗಿ ಉಪಾಯ ಹೇಳಿದ್ದಾರೆ. ಅದರ ಶರೀರದೊಳಗೆ ರೋಗ ಬರದೇ ಇರುವ ಹಾಗೆ ಇರುವ ಮಾತನ್ನಂತೂ ಜಿನಾಗಮದಲ್ಲಿ ಹೇಳಿಲ್ಲ. ಆತ್ಮನ ಸಲುವಾಗಿ ಅದು ನಿರರ್ಥಕ ಇದೆ. ಆದರೆ ಆ ವಿಚಾರದಿಂದ ಆ ಕಡೆಯ ಸಾವಧಾನತೆಯಿಂದ ರಹಿತ ಯಾರದ? ಸ್ವಲ್ಪ ಏನಾದರೂ ಕೆಟ್ಟಿತು ಶರೀರದ ಸ್ಥಿತಿ ಅಂತಂದ್ರೆ ಎಷ್ಟು ಹಾಹಾಕಾರ, ಇವನ ಬುದ್ಧಿಯೊಳಗೆ ಎಷ್ಟು ಆಕುಲ ವ್ಯಾಕುಲತೆ. ಕಾರಣ ಏನು? ವಿಚಾರ ಶಕ್ತಿ. ಆ ವಿಚಾರ ಶಕ್ತಿ ಏನು ಮಾಡ್ತಿದೆ? 70 ಕೋಟಿ ಬಂತು. ವಿಚಾರ ಶಕ್ತಿಯ ಕಾರ್ಯ ಏನಾಯ್ತಲ್ಲ, ಅದರಿಂದ 70 ಕೋಟಿ. सर्वार्थ सिद्धीच्या देवाला 70 कोटापडी होतं बंद. त्यांना कशाला सर्वार्थ सिद्धीचे देव त्यांना कशाला ಅವರ ಸಮ್ಯಕ್ ದೃಷ್ಟಿನ ಇದಾರಲ್ಲ ಸುಧಾಕರ್. ಸಮ್ಯಕ್ ದೃಷ್ಟಿ ಜೀವಕ್ಕೆ ಆಗೋದನೇ ಇಲ್ಲ. ಮತ್ತು ಸಂಜ್ಞೆ ಪಂಚೇಂದ್ರಿಯ ಪರ್ಯಾಪ್ತ ಜೀವನಿಗೆನ ಆಗ್ತಿದೆ ಅಂತ ಹೇಳಿದ್ರೆ ನಿರಂತರ ಆಗ್ತಿದೆ ಅಂತ ಅರ್ಥ ಅಲ್ಲ. ಪರಿಣಾಮದೊಳಗೆ ಆ ಪ್ರಕಾರದ ಯೋಗ್ಯತೆ, ಆ ಪ್ರಕಾರದ ಒಂದು ತೀವ್ರತೆ ಅನ್ರಿ, ಅಥವಾ ಅದಕ್ಕೆ ಯೋಗ್ಯವಾದಂತಹ ಪರಿಣಾಮ ಸಂಜ್ಞೆ ಪಂಚೇಂದ್ರಿಯ
ಚೈತನ್ಯ ಆಗ್ತಿದೆ. ಇಷ್ಟು ಅರ್ಥ ಇದೆ. ಸಮಸ್ತ ಸಂಜ್ಞೆ ಪಂಚೇಂದ್ರಿಯ ಜೀವರುಗಳಿಗೆ ಆಗ್ತಾನೇ ಇರ್ತಿದೆ ಅನ್ನೋ ಮಾತಲ್ಲ, ಆದ್ರೆ ಅವನಿಗೆ ಆಗ್ತಿದೆ ಸಂಜ್ಞೆ ಪಂಚೇಂದ್ರಿಯ. ಇನ್ನು ಎರಡನೇದು ನಿಯಮ ಸಮ್ಯಕ್ ದೃಷ್ಟಿಗಂತೂ ಆಗುವುದೇ ಇಲ್ಲ. ತೀವ್ರ ಬಂಧ ಮೋಹನೀಯದ ಆಗೋದಿಲ್ಲ. ಯಾಕೆ ಅಂತಂದ್ರೆ ದರ್ಶನ ಮೋಹನೀಯದ ಉಪಶಮ ಆಗಿ ಹೋಗಿದ್ದೀರಿ. ದರ್ಶನ ಮೋಹನೀಯದೊಳಗನ ಏನಿದೆ ಅಂತಂದ್ರ ತೀವ್ರ ಬಂಧ ಆಗುವ, ತೀವ್ರ ಏನ ಅನಂತರೇ ಅನಂತ ಸಂಸಾರ. ಅದರೊಳಗೆ ದರ್ಶನ ಮೋಹನೀಯದ ಸ್ಥಿತಿ ಎಷ್ಟ ಅನ್ನೋದು ಲೆಕ್ಕಾಚಾರ ಹಾಕೋದೇನು ಪ್ರಶ್ನೆ ಬರ್ತಿದೆ. ದ್ರವ್ಯಲಿಂಗಿ ಮುನಿ ಆಗಿರು ವೇಳೆದೊಳಗೆ ಪರಮ ಶಾಂತ ಶಾಂತ ಉಪಸರ್ಗ ಸಹನ ಮಾಡುತ್ತಾ ಇದ್ದಾನೆ. ಏನೆಲ್ಲ ಆಗಮದಲ್ಲಿ ಆಗಿದೆ ಹಾಗೆ, ಆದ್ರೆ ಅವನಿಗೆ ಅನಂತ ಸಂಸಾರ ಆಗ್ತಾ ಇದೆ. ಯಾಕೆ ಅಂತಂದ್ರೆ ದರ್ಶನ ಮೋಹನೀಯ ಇದೆ. ಅಂದ್ರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಈ ಉತ್ಕೃಷ್ಟ ಮೋಹನೀಯದ ಬಂಧ ಆಗುವುದಿಲ್ಲ, ದರ್ಶನ ಮೋಹನೀಯ ಇದೆ. ಇದಂತೂ ಒಂದು ನಿಯಮ ಮುಗುದೇ ಹೋಯ್ತರೆ. ಇನ್ನು ಮಿಥ್ಯಾದೃಷ್ಟಿ ಜೀವನಿಗೆ ಸಂಜ್ಞೆ ಪಂಚೇಂದ್ರಿಯ ದಶೆಯೊಳಗೆ ಪರ್ಯಾಪ್ತ ದಶೆಯೊಳಗನ ಆದರ ಆಗೋ ಸಾಧ್ಯ ಇದೆ. ನಿರಂತರ ಅವರಿಗೆಲ್ಲ ಆಗ್ತಾ ಇರ್ತಿದೆ ಈಗ ಅರ್ಥ ಇಲ್ಲ. ಆದರೆ ಯಾವಾಗ ಆಗ್ತಿದೆ, ಯಾವಾಗ ಅದಕ್ಕೆ ಯೋಗ್ಯ ಪರಿಣಾಮ ಆಗ್ತಿದೆ ಅನ್ನೋದ ಅದಕ್ಕೆ ಒಲಿಗಮ್ಯ ವಿಷಯ. ಯಾವ ಪ್ರಕಾರ ಆಯುಬಂಧದ ಸಲುವಾಗಿ ಯೋಗ್ಯ ಪರಿಣಾಮ ಇಲ್ಲದೆ ಇರುವ ಕಾರಣ ಈಗ ಆಗಬೇಕಾದದ್ದು ತಪ್ಪಿ ಹೋಯ್ತು, ಮತ್ತೊಮ್ಮೆ ಆಗಬೇಕಾದದ್ದು ತಪ್ಪಿ ಹೋಯ್ತು. ಇದೇನು 7 ಬಾರಿ ಹೇಳಿದಾರಲ್ಲ, ಆ ಪ್ರಕಾರ ಅಲ್ಲಿ ಅದಕ್ಕೆ ಯೋಗ್ಯ ಪರಿಣಾಮ ಯಾವುದಕ್ಕ ಮೋಹನೀಯದ ಉತ್ಕೃಷ್ಟ ಬಂಧ ಯೋಗ್ಯ ಪರಿಣಾಮ ಯಾವಾಗ ಆಗ್ತಿದೆ ಹೇಳಕ್ಕೆ ಬರುವುದಿಲ್ಲರಿ. ಅದು ಕೇವಲ ಆದ್ರೆ ಭಯ ಅಂತೂ ನಿರಂತರ ಇರೋದು. ಯಾಕೆ ಅಂತಂದ್ರೆ ಅವನ ತಲೆ ಮೇಲೆ ಆ ಕತ್ತಿ ತೂಗ್ತಾ ಇದೆ, ಖಡ್ಗ. ಉತ್ಕೃಷ್ಟ ಮೋಹನೀಯದ ಉತ್ಕೃಷ್ಟ ಬಂಧ ಆಗುವಂಥ ಯೋಗ ಅವನ ಜೀವನದೊಳಗ ಪರಿಣಾಮದ ನಿಮಿತ್ತದಿಂದ ನಿರಂತರ ಇದೆ. ಯೋಗ ಇದೆ ನಿರಂತರ. ಅವ ಪರಿಣಾಮ ಯಾವಾಗ ಮಾಡ್ತಾನೋ ಆವಾಗ ಬಂಧ ಆಗ್ತಿದೆ. ಒಮ್ಮೆ ಅಲ್ಲ, ಎಷ್ಟೋ ಬಾರಿ ಆಗ್ತಿದೆ. ಅನಂತ ಸಂಸಾರನ ಎಲ್ಲಿ ಆಗ್ತಾ ಇದೆ, ಅಲ್ಲಿ ಮೋಹನೀಯರು ಉತ್ಕೃಷ್ಟ ಬಂಧದ ಲೆಕ್ಕಾಚಾರ ಹಾಕೊಳ್ಳೋ ಪ್ರಶ್ನೆರೇ ಏನಿದೆ. ಸಮ್ಯಕ್ ದೃಷ್ಟಿ ಜೀವನಿಗಂತೂ ಆಗೋದಿಲ್ಲ. ಸರ್ವಾರ್ಥ ಸಿದ್ಧಿಯ ಜೀವರುಗಳಂತೂ ಏಕಭಾವಾವತಾರಿನೇ ಇರ್ತಾರೆ. ಅಂತಃಕೋಟಿ ಅಂಥೇಳಿ ಏನು ಹೇಳಿದ್ರು, ಪರಿಣಾಮದ ಯೋಗ್ಯತೆ ಏನಿದೆ ಅಷ್ಟರವರೆಗೆ ನಿರ್ಮಲ ಆದ ನಂತರ ಅಥವಾ ಶುದ್ಧ ಆದ ನಂತರ ಅದಕ್ಕೆ ಯೋಗ್ಯ ಆದ ನಂತರ ಸಮ್ಯಕ್ ದರ್ಶನ ಆಗ್ತದೆ. ಸ್ಥಿತಿ ಬಂಧಾಪಸರಣ ಏನು ಹೇಳಿದ್ರಲ್ಲ, ಅದು 70 ಕೋಟಿ ಇದ್ದದ್ದ ಅಂತಃಕೋಟಿ. ಅಂತಃಕೋಟಿ ಅಂದ್ರೆ ಏನು? 1 ಕೋಟಿಗೆ ಸ್ವಲ್ಪ ಕಮ್ಮಿ. ಇಷ್ಟು ಯಾವಾಗ ಪರಿಣಾಮದ ಯೋಗ್ಯತೆ ಆಗ್ತಿದೆ ಆವಾಗ ಸಮ್ಯಕ್ ದರ್ಶನದ ಭೂಮಿಕಾ ನಿರ್ಮಾಣ. ಹಾಗೆ ಆಗಿ ಕೂಡ ಮತ್ತವನು ಸಮ್ಯಕ್ ದರ್ಶನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮತ್ತು ಪತನ ನಡೆ. ಇವತ್ತು ಕರಣ ಲಬ್ಧಿದು ಮಾತಾಡ ಏನು ಹೇಳಿದ್ರಲ್ಲಿ, ನಿಶಂಕ ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ಏನನ್ನು ವಿಚಾರ ಮಾಡುತ್ತ ನಿಶಂಕನಿದ್ದಾನೆ. ಅತಃ ತಸ್ಯ ಮರಣಂ ಕಿಂಚನ ನ ಭವೇತ್ ಜ್ಞಾನಿನಃ ತದ್ಭಿಃ ಕುತಃ. ಅತಃ ಈ ಕಾರಣದಿಂದ ತಸ್ಯ ಆತ್ಮದ್ರವ್ಯದ ಮರಣಂ ಪ್ರಾಣವಿಯೋಗವು ಕಿಂಚನ ಸೂಕ್ಷ್ಮ ಮಾತ್ರವೂ ನ ಭವೇತ್ ಆಗುವುದಿಲ್ಲ. ಆ ಕಾರಣದಿಂದ ಜ್ಞಾನಿನಃ ಸಮ್ಯಕ್ ದೃಷ್ಟಿಗೆ ತದ್ಭಿಃ ಮರಣದ ಭಯವು ಕುತಃ ಎಲ್ಲಿಂದ ಆಗುವುದು ಎಂದರೆ ಆಗುವುದಿಲ್ಲ. ಒಂದೇ ಒಂದು ಮಾತು ಹೇಳಿದರೆ ಇದರಲ್ಲಿ ಏನ, ಆತ್ಮದ್ರವ್ಯದ ಪ್ರಾಣವಿಯೋಗವು ಸೂಕ್ಷ್ಮ ಮಾತ್ರವೂ ಆಗುವುದಿಲ್ಲ. ಆತ್ಮದ್ರವ್ಯದ ಪ್ರಾಣ ಯಾವುದು ಇದೆ? ಚೈತನ್ಯ. ಹಾಗಾದರೆ ಚೈತನ್ಯ ಏನಿದೆ ಅಲ್ಲ,
ಅದರದ್ದು ಸೂಕ್ಷ್ಮ ಮಾತ್ರವೂ ವಿಯೋಗ ಆಗುವುದಿಲ್ಲ. ಸ್ವಲ್ಪ ಕೂಡ ಅತ್ಯಂತ ಸೂಕ್ಷ್ಮ ಅಂಶ ಕೂಡ ಬಿಟ್ಟು ಹೋಗುವುದಿಲ್ಲ. ಪ್ರಾಣ ಇದೆಯಲ್ಲ, ಆತ್ಮದ್ರವ್ಯದ ಪ್ರಾಣ ಚೈತನ್ಯ ಅಕ್ಷರದ ಅನಂತವಾದ ಭಾಗ ಹೇಳಿದಾರಲ್ಲ ಅಲ್ಲಿ. ಹಾಗಾದ್ರೆ ಅದು ಅನಂತದ ಒಂದು ಭಾಗ ಉಳಿದಿದೆ, ಮತ್ತು ಅನಂತ ಎಲ್ಲ ಹೋಗಿದೇನಿಲ್ಲ ಅಲ್ಲಿ. ಅನಂತದ ಒಂದು ಭಾಗ ಉಳಿದಿದೆ, ಆ ಒಂದು ಭಾಗ ಬಿಟ್ಟು ಅನಂತ ಎಲ್ಲ ಹೋಗಿದೇನಿಲ್ರಿ. ಸೂಕ್ಷ್ಮ ಮಾತ್ರವೂ ಹೋಗುವುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ, ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅದೆಲ್ಲ ಹೋಗಿದೇನಿಲ್ಲ, ಸೂಕ್ಷ್ಮ ಬಿಟ್ಟು ಉಳಿದದ್ದೆಲ್ಲ ಹೋಗಿದೆಯಲ್ಲ. ಹೋಗಿಲ್ಲ. ಜೀವತ್ವ ಶಕ್ತಿ ಅಥವಾ ಚೈತನ್ಯ ಏನಿದೆಯಲ್ಲ, ಆತ್ಮ ದ್ರವ್ಯದ ಮಾತು ಹೇಳಿದ್ರು. ಆತ್ಮ ದ್ರವ್ಯದೊಳಗಿಂದ ಚೈತನ್ಯ ಪ್ರಾಣ ಒಂದು ಅಂಶ ಕೂಡ ಬಿಟ್ಟು ಹೋಗುವುದಿಲ್ಲ. ಎಲ್ಲಿ ನಿಗೋದೊಳಗನೂ ಇಲ್ಲ. ಒಂದು ಅಂಶ ಕೂಡ ಆ ಚೈತನ್ಯಕ್ಕೆ ಕ್ಷತಿ ಬರುವುದಿಲ್ಲ. ಆ ಚೈತನ್ಯ ಪ್ರಾಣ ಏನಿದೆಯಲ್ಲ ಆತ್ಮದ್ರವ್ಯದ, ಆ ಚೈತನ್ಯ ಪ್ರಾಣಕ್ಕ ಒಂದು ಅಂಶ, ಸೂಕ್ಷ್ಮ ಅಂಶ ಕೂಡ ಬಾಧೆ ಬರುವುದಿಲ್ಲ, ನಷ್ಟ ಆಗುವುದಿಲ್ಲ. ಇದು ವಸ್ತು ಸ್ವರೂಪ. ಸಂಪೂರ್ಣ ಚೈತನ್ಯ ಪ್ರಾಣ ನಿಗೋದದೊಳಗ ಅಕ್ಷರದ ಅನಂತವಾ ಭಾಗ ಪ್ರಗಟೆಯಲ್ಲಿ ಇದೆಯಲ್ಲ, ಅಲ್ಲಿ ಸಂಪೂರ್ಣ ಜೀವ ದ್ರವ್ಯದ ಚೈತನ್ಯ ಪ್ರಾಣ ಶಾಶ್ವತ ಇದೆ, ಸುರಕ್ಷಿತ ಇದೆ. ಇದು ವಸ್ತು ಸ್ವರೂಪ. ಇದರದ್ದು ವಿಚಾರ ಮಾಡ್ತಾನೆ ಸಮ್ಯಕ್ ದೃಷ್ಟಿ. ವಿಚಾರ ಮಾಡ್ತಾನೆ ಅಂತಂದ್ರೆ ಏನು? ಆ ಸ್ವರೂಪದ ಮಹಿಮೆ ಮಾಡ್ತಾನೆ. ನನ್ನ ಚೈತನ್ಯ ಪ್ರಾಣಕ್ಕ ಸ್ವಲ್ಪ ಮಾತ್ರ ಕೂಡ ಇಡೀ ವಿಶ್ವದ ಶಕ್ತಿಯೆಲ್ಲ ಏಕತ್ರಿತ ಆದ್ರೂ ಕೂಡ ಬಾಧೆ ತಗಲಿಸೋದು ಸಾಧ್ಯ ಇಲ್ಲ, ಇಲ್ಲದಾಗಿಸುವ ಸಾಧ್ಯತೆ ಇಲ್ಲ, ನಷ್ಟ ಮಾಡುವ ಸಾಧ್ಯತೆ ಇಲ್ಲ. ಯಾವ ವಿಚಾರದಿಂದ ಅವನು ನಿಶಂಕದನಂತ ಹೇಳಿ ಪ್ರಶ್ನೆ ಕೇಳಿದರು. ವಿಚಾರ ಅರ್ಥಾತ್ ಜ್ಞಾನದೊಳಗ ಅವನಿಗೆ ದೃಢ ಆದದ್ದಿದೆ. ಏನ? ಆತ್ಮದ್ರವ್ಯದ ಚೈತನ್ಯ ಪ್ರಾಣ ಸ್ವಲ್ಪ ಮಾತ್ರ ಕೂಡ ಯಾವ ಕಾರಣದಿಂದಲೂ ಯಾವ ಕಾಲದೊಳಗನೂ ನಷ್ಟ ಆಗೋ ಸಾಧ್ಯ ಇಲ್ಲ. ಈ ಮಾತಿನ ವಿಚಾರ ಮಾಡ್ತಾನೋ ಇಲ್ಲ. ಈ ಭಾವದ ಏನು, ಭಾವದ ಏನು ಒಂದು ರಹಸ್ಯ ಇದೆ, ಆಳ ಇದೆ, ಸಾರ ಇದೆ, ಅದರದ ಗ್ರಹಣ ಅವನ ಅನುಭವದೊಳಗೆ ವರ್ತಿಸ್ತಾ ಇದೆ, ಆಸ್ವಾದಿಸುತ್ತಿದ್ದಾನೆ. ಏನ? ಶುದ್ಧ ಚೈತನ್ಯ ವಸ್ತುವನ್ನ ಆಸ್ವಾದಿಸ್ತಾ ಇರ್ತಾನೆ. ಹೀಗೆ ಒಂದಕ್ಕೊಂದು ಯಾವ ಮೇಳಿದೆ ಅದನ್ನು ತಿಳ್ಕೊಳ್ಳೋಣ.